ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಲಕ್ಸುರಿ ಲ್ಯಾವಿಶ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಅಷ್ಟು ಚೆನ್ನಾಗಿದೆ ಮನೆ. ಇದು ಬರೋದು ಆಂಜನಪುರ ಸೆಕೆಂಡ್ ಬ್ಲಾಕು, 20/30 BDA. ಸೌತ್ ಫೇಸ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರು. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನಿಮಗೆ ಸ್ಟ್ರಕ್ಚರ್ ಪೇಂಟಿಂಗ್ ಮಾಡಿದ್ದಾರೆ, ಮತ್ತು ಇಲ್ಲಿ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗು, ಕೆಳಗಡೆ ಗ್ರ್ಯಾನೈಟು ವಾಲ್ ಕ್ಲೈಂಡಿಂಗು ಮತ್ತು CNC ಕಟ್ಟಿಂಗ್ ಗೇಟು ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚು, ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಮಾಡಿದ್ದಾರೆ. ಇದು ಒಂದು ಫ್ರಂಟ್ ಎಲಿವೇಷನ್ ಲುಕ್ಕು ತುಂಬ ಚೆನ್ನಾಗಿದೆ. ರೋಡು 25 ಅಡಿ ಬರಬಹುದು. ಒಳಗಡೆ ಹೋಗೋಣ. ಪಾರ್ಕಿಂಗ್ ನಮಗೆ ಫುಲ್ ಸ್ಪೇಷಿಯಸ್ ಬಿಟ್ಟಿದ್ದಾರೆ, ಅಂದರೆ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ, 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ 4 ಅಡಿವರೆಗೂ. ಹಾಗೆ POP ಫಾಲ್ ಸೀಲಿಂಗು, PVC ಫಾಲ್ ಸೀಲಿಂಗ್ ಮಾಡಿ ಸ್ಪಾಟೆಡ್ ಲೈಟ್ನ ಹಾಕಿದ್ದಾರೆ. ಹಾಗೆ ರೈಟಿಗೆ ಪ್ಯಾನ್ ಮಾಡಿದರೆ ನಿಮಗೆ ಕಾವೇರಿ ಪಾಯಿಂಟು, ನಲ್ಲಿಗಳು ಪಾಯಿಂಟು, ಹಾಗೆ ಶೂ ರ್ಯಾಕು, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ವಿತ್ ಸೆನ್ಸರ್ ಲೈಟಿಂಗ್ ಎಲ್ಲ ಬರ್ತಾಯಿದ್ರೆ ಆಟೋಮೆಟಿಕ್ಲಿ ಆನ್ ಆಗಬೇಕು, ಆ ಥರ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ UPS ಮತ್ತು ಸ್ಟೋರೇಜು, ಫುಲ್ ಪಾರ್ಕಿಂಗ್ ಲೇಔಟು ಈ ಥರ ಇದೆ. ಹಾಗೆ ಸೇಫ್ಟಿಗೋಸ್ಕರ MS ರೈಲಿಂಗ್ಸು ಬೆಳಕಿಗೋಸ್ಕರ ಬಿಟ್ಟಿದ್ದೀವಿ. ಅಲ್ಲಿ ಫ್ಲವರ್ ಪಾಟ್ಗಳೆಲ್ಲ ಹ್ಯಾಂಗ್ ಆಗಿದೆ. ಇನ್ನೊಂದು ವಿಶೇಷತೆ ಏನಂದರೆ ಸಂಪು 18,000 ಲೀಟರ್ ಬಿಗ್ಗಾದ ಸಂಪ್ ಸಿಗುತ್ತೆ. ಹಾಗೆ ನಿಮಗಲ್ಲಿ ಬೋರ್ವೆಲ್ಲು, ಲೈಕ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕಿಗೋಸ್ಕರ ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ನ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಗಿಟ್ಟಿಂಗ್ ಎಲ್ಲ ಹೋಗಿಬಿಟ್ಟಿದೆ ಆಲ್ರೆಡಿ. ಇದು ಒಂದು ಪಾರ್ಕಿಂಗ್ ಲೇಔಟು. ಇಲ್ಲಿ ನೋಡಿ MS ಗೇಟ್ ಇದೆ, ಒಳಗಡೆ ಗ್ಯಾಸ್ ಪ್ರೊವಿಷನ್ ಇಟ್ಕೋಬೋದು, ಅಷ್ಟು ಜಾಗ ಇದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ 4 ಅಡಿ ಸ್ಟೇರ್ ಕೇಸ್ ವೈಡ್ ಆಗಿದೆ, ಮತ್ತು SS ರೈಲಿಂಗ್ಸ್ 304 ಗೇಜಿಂದು ಜಿಂದಲ್ದು. ಹಾಗೆ ಲಪತ್ರ ಆ್ಯಂಟಿಸ್ಕಿಟ್ ಗ್ರಾನೈಟು. ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಒಳಗಡೆ ಹೋಗೋಣ. ನೋಡಿ, ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಮುಂದ್ಗಡೆಯಿಂದ ಮತ್ತು ಮನೆಯ ಹಿಂಭಾಗದಿಂದ. ಓಕೆನಾ? ರೈಟ್. ನಿಮಗೆ 2 ಸೈಡು ವೆಟ್ರಿಫೈಡ್ ಟೈಲ್ಸ್ ಇದೆ, ಈ ಕಡೆ ಮತ್ತು ಈ ಕಡೆ. ಹಾಗೆ ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ನ ಹಾಕ್ಸಿದ್ದಾರೆ. ವರ್ಕ್ ನೋಡಿ ಹೇಗಿದೆ. PVC ಫಾಲ್ ಸೀಲಿಂಗ್ ಆ್ಯಂಡ್ ಸ್ಪಾಟ್ಲೈಟ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ವರ್ಕ್ರು. ಮೇನ್ ಡೋರ್ ಬಗ್ಗೆ ಹೇಳಬೇಕು. 8 ಫೀಟ್ ಹೈಟು, 8 ಇಂಚಸ್ ವಾಸ್ಕಲ್ ಬರುತ್ತೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ ಟೀಕುಡ್ ಡೋರು. ಓಕೆ, ಇದು ಹಾಲು. ಹೆವಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್. ಫ್ಲೋರಿಂಗ್ ನಿಮಗೆ ಬುಕ್ ಮ್ಯಾಚ್ ಪ್ಯಾಟ್ರನ್ ಕೊಟ್ಟಿರುವಂಥದ್ದು ಗ್ರಾನೈಟು. ಹಾಗೆ ಆಪೋಸಿಟ್ ನೋಡ್ತಾ ಇದ್ದೀರಾ, ವಿನಿಯರ್ ಆ್ಯಂಡ್ ಚಾರ್ಕೋಲ್ ಶೀಟಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಇಲ್ಲಿ ನೋಡಿ, ಎಲ್ಲ ವಿನಿಯರ್ ವುಡ್ ವರ್ಕು ತುಂಬ ಚೆನ್ನಾಗಿದೆ. ಓಕೆ, PVC ಆ್ಯಂಡ್ POP ಫಾಲ್ ಸೀಲಿಂಗು ವಿತ್ ಪೇಂಟೆಡ್ ವರ್ಕ್, ಅದು ಹ್ಯಾಂಡ್ ವರ್ಕ್ ಪೇಂಟ್ ಅದು ಈ ಥರ ಇದೆ ಗೆಳೆಯರೆ. 2 ಫ್ಯಾನು, ಝೂಮರು ಕೊಟ್ಟಿರುವಂಥದ್ದು. ಇದು ಒಂದು ಸೋಫಾ ಸೆಟ್ ಅಲೈನ್ಮೆಂಟು. ಆ ಚಾರ್ಕೋಲ್ ಶೀಟ್ ಏನಿದೆಯಲ್ಲ, ಅಲ್ಲಿದ್ದ ನೀವು ಇಲ್ಲಿವರೆಗೂ ಹಾಕ್ಕೋಬೋದು, L ಶೇಪಲ್ಲಿ. ಅಷ್ಟು ಸ್ಪೇಷಿಯಸ್ ಜಾಗ ಇಲ್ಲಿದೆ. ಫಳ ಹೊಳಿತಾ ಇದೆ.
ಎದುರುಗಡೆಗೆ ಟಿ ವಿ ಕ್ಯಾಬಿನೆಟು ಮತ್ತು ಮೇನ್ ಡೋರು. ಸೆಂಟರ್ ಟಿ ವಿ ಸೆಂಟರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಈ ಕಡೆ ವಾಲ್ ನೋಡಿ, ಆಲ್ರೆಡಿ ನಿಮಗೆ ಕರ್ಟನ್ ರಾಡ್ಗಳು ಕೊಟ್ಟು ಕರ್ಟನ್ ಕೂಡ ಕೊಟ್ಟಿದ್ದಾರೆ. ಅದು ಬೇಕಾದ್ರೆ ಕಟ್ಟಿದರೆ ಈ ವಾಲ್ ಏನು ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತದೆ, ಡೌಟೇ ಇಲ್ಲ. ಸೂಪರಾಗಿ ಬಂದಿದೆ ಮನೆ ಮಾತ್ರ. ಈ ಒಳಗೆ ಕೆಳಗಡೆ ಪ್ರೊಫೈಲ್ ಲೈಟು, ಆ ನ್ಯಾಚುರಲ್ ಲೈಟ್ ಒಳಗಡೆ ಈ ಲೈಟಿಂಗ್ಸು ಹೊರಡೇ ಇಲ್ಲ ನೋಡಿ. ನಿಮಗಲ್ಲಿ ಜಸ್ಟ್ ಇಂಟೀರಿಯರ್ ವರ್ಕ್ ಕಾಣಿಸ್ತಾ ಇದೆ ಅಷ್ಟೇ. ಆ ಡೋರ್ ಕೆಳಗಡೆ ರಾತ್ರಿ ಆದರೆ ಹೆಂಗೆ ಕಾಣಿಸುತ್ತೆ ಗೊತ್ತಾ, ಫುಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಇದು ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಇದ್ದಾವೆ, ನಾನು ಅದು ಫುಲ್ ಕವರ್ ಮಾಡಬೇಕಾಗುತ್ತೆ, ಬಟ್ ಮಾಡಿ ತೋರಿಸ್ತೀನಿ ಕೂಡ. ಇದೊಂದು ಹಾಲ್ ಫುಲ್ ಕವರ್ ಮಾಡಿದ್ದೀನಿ. ಎಲ್ಲ ರಿಮೋಟ್ ಕಂಟ್ರೋಲರ್ ಫ್ಯಾನು, ಲೈಕ್ ಇದೊಂದು ಫುಲ್ ಹಾಲ್ ಲುಕ್ಕು. ಇಲ್ಲಿ ನೋಡಿ ನಿಮಗೆ ಆಪ್ಷನ್ ಬಿಟ್ಟಿದ್ದೀವಿ ನಾವು. ನೀವೀಗ ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೊಳ್ಳಿ, ಅಥವಾ ಪವಲ್ಸ್ ಬರುತ್ತಲ್ಲ ನ್ಯಾಚುರಲ್ ಸ್ಟೋನು, ಅಥವಾ ನೀರು ಏನಾದರೂ ಫಿಶ್ಶು ಮಾಡ್ತೀರ ಅನ್ನೋಂಗಿದ್ರೆ ಮಾಡಬಹುದು. ಅದಕ್ಕೆ ಸ್ಪೆಷಲ್ ಜಾಗ ಕೊಟ್ಟಿದ್ದೀವಿ. ಔಟ್ಲೆಟ್ಟು ಇನ್ಲೆಟ್ ಎಲ್ಲ ಅಲ್ಲಿ ಸಿಗುತ್ತೆ, ಬೇಕಾದ್ರೆ ವಾಟರ್ದು ಮಾಡಿಕೊಡ್ತಾರೆ ಬೇಕು ಅಂದರೆ. ಇಲ್ಲಾಂದರೆ ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್, ಸರಿನಾ. ಇದೊಂದು ಹಾಲ್ನ ಲುಕ್ ಆಯಿತು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಅಷ್ಟೇ, ಟೀ ಕುಡ್ ಫ್ರೇಮ್ ಆಗಿರುತ್ತೆ, ವಾಸ್ಕಲೆಲ್ಲ ಹಿಚ್ಚಿಂಗ್ ಗ್ಲಾಸ್, ವಾಸ್ತು ಪ್ರಕಾರ ಹೈಟು. ಇನ್ನೊಂದು ವಿಶೇಷತೆ ಏನಂದರೆ, ಒಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು. ಡೈರೆಕ್ಟ್ ಸ್ಕೈಲೈಟು ಮನೆ ಒಳಗಡೆ ಬರುತ್ತೆ ನೋಡಿ, ಮೇಲಿಂದ ಕೆಳಗಡೆವರೆಗೂ ಪೂಜಾ ರೂಮ್ ಒಳಗಡೆ ಬೆಳಕು ಬರುತ್ತೆ. ನಿಮಗೆ ಪೂಜೆ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೆ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದೀವಿ ಕೆಳಗಡೆ, ಡ್ರಾಯರ್ ಎಲ್ಲ. ಆಮೇಲೆ ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಕ್ವಾರ್ಟ್ಸ್ನ ಕೊಟ್ಟಿರುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ಸು ಸುತ್ತ. ಇದೊಂದು ಪೂಜಾ ರೂಮು. ಈಗ ಅಡುಗೆ ಮನೆ ತೋರಿಸ್ತೀನಿ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ, CNC ಕಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಪಿಲ್ಲರ್ ವರ್ಕ್ ಆಗಿರುವಂಥದ್ದು. ಇದೊಂದು ಪೂಜಾ ರೂಮು, ಸಾರಿ ಅಡುಗೆ ಮನೆ, ಕ್ಷಮೆ ಇರಲಿ, ಅಡುಗೆ ಮನೆ. ನಿಮಗೆ ಯು ಶೇಪಲ್ಲಿ ಕೊಟ್ಟಿದ್ದೀವಿ ಸ್ಲ್ಯಾಬ್ನ. ಇಲ್ಲಿ ತೊಳ್ಕೊಳ್ಳೋದಕ್ಕೆ ಪಾತ್ರೆ ಎಲ್ಲ, ನಿಮಗೆ ಅಲ್ಲಿ ಗ್ಯಾಸು ಹಾಗೆ ಚಿಮ್ನಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಸ್ ನೋಡಿ, ಇಲ್ಲಿವರೆಗೂ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ 7x5 ಬರುತ್ತೆ, ಬಿಗ್ ವಿಂಡೋ. ಸಿಟ್ಔಟ್ ಬೇಕಾದ್ರೆ ಮಾಡ್ಕೋಬೋದು. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಆಮೇಲೆ ಸ್ಲ್ಯಾಬ್ ಎಲ್ಲ ಗ್ರಾನೈಟು. ವಾ, ಇಲ್ಲಿ POP ಫಾಲ್ ಸೀಲಿಂಗ್ ಆ್ಯಂಡ್ ಪ್ರೊಫೈಲ್ ಲೈಟು, ಒಂದು ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಸಿಟ್ಔಟಿಗೆ ಸ್ಟೂಲ್ ಬೇರೆ ಸಿಗುತ್ತೆ. ನೀವು ಆ ಸ್ಟೂಲ್ ಏನಿದೆಯಲ್ಲ ಅಲ್ಲಿ ಬೇಕಾದ್ರೆ ಬಿಗ್ ಫ್ರಿಜ್ನ ಇಟ್ಕೋಬಹುದು. ಪ್ಯಾಂಟ್ರಿ ಯೂನಿಟ್ ಎಲ್ಲ ಇಲ್ಲಿದೆ. ಹಾಗೆ ಇಲ್ಲಿ ಮೈಕ್ರೋವೇವು ಅಲ್ಲ ಇಟ್ಕೊಳ್ಳೋದಕ್ಕೆ, ಇದೆಲ್ಲ ಪ್ಯಾಂಟ್ರಿ ಯೂನಿಟು. ಇದೆಲ್ಲ ಅಕ್ರಾಲಿಕ್ಕು. ತುಂಬ ಜಾಗ ಇದೆ. ಹೆಣ್ಮಕ್ಳು ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಡ್ತೀರ ಈ ಅಡುಗೆ ಮನೆನ, ಹೆವಿಯಾಗಿ ಬಂದಿದೆ. ವಾವ್ ನೋಡಿ, ಅಲ್ಲಿ ಗ್ಯಾಸು, ಇಲ್ಲಿ ನಿಮಗೆ ಚಿಮ್ನಿ, ವಾಷಿಂಗ್ ಏರಿಯಾ. ಮಸ್ತರೇ ಮಸ್ತ್, ಸೂಪರ್. ಈಗ ನಾನಿಲ್ಲಿ ಸಿಟೌಟಲ್ಲಿ ಕೂತ್ಕೊಂಡು ನಿಮಗೆ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ತಾ ಇದ್ದೀನಿ ನೋಡಿ. ಈ ಏರಿಯಾ ಏನಿದೆಯಲ್ವ, ಫ್ರೀಯಾಗಿ ಇಲ್ಲಿ ನೀವು 4ರಿಂದ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಈಸಿಯಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಅಡುಗೆ ಮನೆ ಮಾತ್ರ. ಓಕೆ, ಈಗ ಇದ್ರ ಹಿಂದ್ಗಡೆ ಯುಟಿಲಿಟಿ ಆ್ಯಂಡ್ ಕಾಮನ್ ಟಾಯ್ಲೆಟ್ ಇದೆ, ತೋರಿಸ್ಕೊಡ್ತೀನಿ. ಎಲ್ಲ ಟೀ ಕುಡ್ಡು, ಡೋರು, ವಿಂಡೋ ಎಲ್ಲ. ನಿಮಗಿಲ್ಲಿ ಮಿರರ್ ಟಚ್ ಲೈಟಿಂಗ್ ಇದೆ. 3 ಕಲರ್ಸ್ ಆಪ್ಷನ್ಸ್ ಇದೆ, ಚೇಂಜಸ್ ಆಗುತ್ತೆ. ಹ್ಯಾಂಡ್ ವಾಶ್ ಏರಿಯಾ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ಇಲ್ಲಿ ಸೋಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಫಿಟ್ಟಿಂಗ್ ಎಲ್ಲ ಆಗಿ ಹೋಗಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಎಕ್ಸಾಕ್ಟ್ ಫ್ಯಾನು, ಪಿನ್ ಟು ಪಿನ್ ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ. ಲೈಟೇ ಆನ್ ಮಾಡಿರಲಿಲ್ಲ, ನಾನು ಯೂಸ್ ಮಾಡಿದ್ದೀನಿ. ಓಕೆ, ನೈಸ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಓಕೆ, ಇದು ಒಂದು ಫಸ್ಟ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣ. ಚೆನ್ನಾಗಿರೋದು ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ದಿರೋದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಅವರೇಜ್ ಅಂತ ಹೇಳಿರ್ತೀನಿ. ಅರ್ಥ ಮಾಡ್ಕೊಳ್ಳಿ. ಈ ಮನೇನ ಡೈರೆಕ್ಟಾಗಿ ಬಂದು ನೋಡಿದ್ರೆ ತುಂಬ ಖುಷಿ ಪಟ್ಬಿಡ್ತೀರ. ಇದು ಸೆನ್ಸರ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಂಥದ್ದಿಲ್ಲ ಅನ್ನೋ ಹೋಗಿಲ್ಲ, ಮನೇಲಿ ಪ್ರತಿಯೊಂದು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ ಏನು ಇನ್ಸ್ಟಾಲ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗಳಿಗೆ, ರಾತ್ರಿ ಇದು ಬೇರೆ ಥರನೇ ಲುಕ್ ಬರುತ್ತೆ. ಹಾಗೆ ರಾಯಲ್ ಪೇಂಟ್ ಆಗಿದೆ, ಬುದ್ಧನ ಕೊಟ್ಟಿರುವಂಥದ್ದು. ನಿಮಗೆ ಫ್ಲವರ್ ಪಾಟ್ ಎಲ್ಲ ಇಟ್ಟಿದ್ದೀವಿ, ಅದು ಆರ್ಟಿಫಿಷಿಯಲ್ ಅಲ್ಲ ನೋಡಿ. ವಾಲ್ ಲೈಟಿಂಗ್ ಎಲ್ಲ ಸೆಲೆಕ್ಷನ್ ಚೆನ್ನಾಗಿದೆ ಅವ್ರದ್ದು, ಚೆನ್ನಾಗಿ ಮಾಡಿದ್ದಾರೆ ಕೂಡ, ಪ್ರಯತ್ನ ಸೂಪರಾಗಿದೆ. ಎಸ್ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ನಮಗೆ ವಿತ್ತು ಟೀಕುಡ್ ಪಿಲ್ಲರು. ಇದು ಸ್ಕೈಲೈಟ್ ಪೂಜಾ ರೂಮ್ ಬರುತ್ತೆ, ಕರೆಕ್ಟ್. ಇದು ಸ್ಟಡಿ ಕ್ಯಾಬಿನೆಟು. ಮಾಸ್ಟರ್ ಬೆಡ್ರೂಮ್ ಒಂದಿದೆ, ಚಿಲ್ಡ್ರನ್ ಬೆಡ್ರೂಮ್ ಇದೆ. ಆ ಎರಡರ ಮಧ್ಯದಲ್ಲಿ ಸ್ಕೈಲೈಟು ಆ್ಯಂಡ್ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಬುಲೆಟ್. ಈ ಕಡೆ ವಾಲ್ ಲೈಟಿಂಗ್ ಸೆಲೆಕ್ಷನ್ ಎಲ್ಲ ನೋಡಿ ಹೇಗಿದೆ ಇವ್ರದ್ದು. ಡನ್. ಇದು ಸ್ಕೈಲೈಟ್ ಡೈರೆಕ್ಟಾಗಿ ಈ ಫ್ಲೋರ್ಗೂ ಕವರ್ ಆಗುತ್ತೆ, ಹಾಗೆ ಪೂಜಾ ರೂಮ್ಗೂ ಕೆಳಗಡೆ ಹೋಗುತ್ತೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಇದು ನೋಡಿ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವಾವ್. ಇಲ್ಲಿ 3 ಬಿಗ್ ಡೋರ್ ಇರುವಂಥ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ಮತ್ತು ಕೆಳಗಡೆ ಡ್ರಾಯರ್ಗಳು ಕೊಟ್ಟಿರುವಂಥದ್ದು. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಕೊಂಡು ಹಾಕಿದರೆ POP ಆ್ಯಂಡ್ ಚಾರ್ಕೋಲ್ ಶೀಟು ವಿತ್ ಪ್ರೊಫೈಲ್ ಲೈಟು, ಸ್ಪಾಟ್ ಲೈಟು ಆ್ಯಂಡ್ ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮ್ನ ಲುಕ್ಕು ಇಲ್ಲಿಂದ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂದರೆ, ಟಾಪ್ ಟು ಬಾಟಮ್ ಕಂಟಿನ್ಯೂ ವರ್ಕ್ ಆಗಿದೆ. ಸಾಫ್ಟ್ ಕುಷನ್ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗು. ಹೆಡ್ ರೂಫಿಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, 4/6 ಅನಿಸುತ್ತೆ, ಮೋಸ್ಟ್ಲಿ 4/5 ಬರುತ್ತೆ, ರೈಟ್. ಹಾಗೆ ಅದರ ಪಕ್ಕದಲ್ಲಿ ನಮಗೊಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಸಿಟ್ಔಟಿಗೋಸ್ಕರ ಒಂದು ಸ್ಟೂಲ್ ಇದೆ, ಅಲ್ಲಿ ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಇದೆ, AC ಪಾಯಿಂಟ್ ಎಲ್ಲ ಇದೆ. ಏನು ಹೇಳೋಣ ಏನು ಬಿಡೋಣ ಗೊತ್ತಾಗಲ್ಲ, ಇಂಥ ಮನೆಗಳು ನೋಡಿದ ತಕ್ಷಣ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಎಲ್ಲ ಚಾರ್ಕೋಲ್ ಶೀಟು, ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇವರು. ವಿತ್ TV ಕ್ಯಾಬಿನೆಟು, ಅದು ವೈಟ್ ಇದೆ, ಅಲ್ಲಿ ಅದು ಹಾಫ್ ಥರ ಕಾಣಿಸ್ತಿದೆ, ವೈಟ್ ಕೂಡ ಇದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಹಾಗೆ ನಿಮಗೆ ಬಾತ್ರೂಮ್ ಕೂಡ ಇದೆ. ವಾಲ್ ಮೌಂಟ್ ಕಮೋಡು, ಟಾಪ್ ಟು ಬಾಟಮ್ 2/4 ವೆಟ್ರಿಫೈಡ್ ಟೈಲ್ಸು. ಇಲ್ಲಿ ನೀವು ಡ್ರೈ ಆ್ಯಂಡ್ ವೆಟ್ ಪಾಲ್ಟೇಷನ್ ಮಾಡ್ಬೋದು ನೋಡಿ, ಅಲ್ಲಿ ಲೈನ್ ಇದೆಯಲ್ವ, ಡ್ರೈ ಆ್ಯಂಡ್ ವೆಟ್ ಮಾಡಬಹುದು. ಗೀಝರ್ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಇವರೇ, ನಿಮಗೆ ತೊಗೊಂಬರೋ ಅವಶ್ಯಕತೆಯೇ ಇಲ್ಲ, ಗೀಝರ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. 3 ಲೈಟು. ವಾ, ತುಂಬ ಚೆನ್ನಾಗಿದೆ. ಯಾರಿಗುಂಟು ಯಾರಿಗಿಲ್ಲ ಈ ಮನೆ ಗೊತ್ತಿಲ್ಲ. ಆದಷ್ಟು ಬೇಗ ಬನ್ನಿ ನೋಡೋಣ. ಈಗ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇದು ನೋಡಿ, ಇದೆಲ್ಲ ವರ್ಕ್, ಇದು ಗೊತ್ತಾಗಲ್ಲ ಅಷ್ಟೇ. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಒಂದು ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುವಂಥದ್ದು. ಇಂಟೀರಿಯರ್ ವರ್ಕ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಬಂದಿರುವಂಥದ್ದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಫ್ಯಾನು ಕೊಟ್ಟಿರುವಂಥದ್ದು. ಮತ್ತು ಈ ಕಡೆ ಸೈಡು ಕೆಳಗಡೆ ಡ್ರಾಯರು, ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು, ಈ ಕಡೆ ಸ್ಲೈಡಿಂಗ್ ಡೋರು. ಸ್ಟಡಿ ವರ್ಕ್ ಬೇಕಾದ್ರೆ ಇಲ್ಲೇ ಮಾಡ್ಬೋದು. ಇದಿಷ್ಟು ಚಿಲ್ಡ್ರನ್ ಬೆಡ್ರೂಮ್ನ ಲುಕ್ಕು. ಮತ್ತು ಇಲ್ಲಿ ನಿಮಗೊಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೇಮ್ ಸಿಟೌಟಿಗೆ ಒಂದು ಸ್ಟೂಲು, ಒಂದು ಬಿಗ್ ಮಿರರು, ಅದ್ರ ಹಿಂದ್ಗಡೆ ಸ್ಟೋರೇಜ್ ಕಾಸ್ಮೆಟಿಕ್ ಎಲ್ಲ ಇಟ್ಕೋಬೋದು. ಮೇಲ್ಗಡೆ ವಾರ್ಡ್ರೋಬರ್ಗಳು. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಬಾತ್ರೂಮ್, ಎಲ್ಲ ವಾಲ್ ಮೌಂಟು. ಇದಕ್ಕೂ ಕೂಡ ಗೀಝರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ.
ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ ಗುರು, ಸೋಪ್ ಎಲ್ಲ ಇಡೋದು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಆನ್ ಮಾಡಿಲ್ಲ, ಹೊರಗಡೆಯಿಂದ ಆನ್ ಮಾಡಬೇಕಾಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಆಯಿತು, ಓಕೆ, ಎಲ್ಲ ವರ್ಕಿಂಗಲ್ಲಿದೆ, ಡೌಟೇ ಇಲ್ಲ. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಈ ಮನೆಯ ಲುಕ್ಕು. ಈಗ ನಾನು ನಿಮಗೆ ಥರ್ಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಸೆನ್ಸರ್ ಲೈಟ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ಹಾಗೆ. ಹಾಂ, ಇಲ್ಲೂ ಕೂಡ ರಾಯಲ್ ಪೇಂಟ್ ಮಾಡಿದ್ದಾರೆ, ಹಾಗೆ ಬುದ್ಧನ ಕೊಟ್ಟಿರುವಂಥದ್ದು. ನೋಡಿ, ಮನೆ ಒಳಗಡೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ನ್ಯಾಚುರಲ್ ಲೈಟಿಂಗು ಈ ಸ್ಟೇರ್ಕೇಸ್ಗಳಿಗೂ ಬರುತ್ತೆ, ಹಾಗೆ ಪೂಜಾ ರೂಮ್ಗೂ ಹೋಗುತ್ತೆ. ಅಲ್ಲಿದನ್ನು ಬೆಳಕು ಬರುತ್ತೆ, ಇಲ್ಲಿ ವಿಂಡೋ ಇಟ್ಟಿದ್ವಿ, ಇಲ್ಲಿದನ್ನು ಬೆಳಕು ಬರುತ್ತೆ. ಸರಿನಾ? ರೈಟ್. ಈಗ ಇಲ್ಲಿ ಥರ್ಡ್ ಬೆಡ್ರೂಮ್ ಇದೆ, ಬಿಗ್ ಬಾಲ್ಕನಿ ಸಮೇತ. ವಾವ್, ಏನು ಗುರು ಹಿಂಗಿದೆ ರೂಮ್ ಇದು. 2030ದಲ್ಲಿ ಈ ಥರ ಕ್ವಾಲಿಟಿ ಕೊಡೋದೇ ಕಡಿಮೆ. ಕಿಂಗ್ ಸೈಜ್ ಕಾಟ್ ಸಿಗುತ್ತೆ, ಕುಷನ್ ಪ್ಯಾಡೆಲ್ಲ ಇದೆ, ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕ್ ಆಗಿದೆ, POP, ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಡ್ರಾಯರು, ಹಾಗೆ ಬಿಗ್ ಬಾಲ್ಕನಿ, ದೊಡ್ಡ ಬಾಲ್ಕನಿ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಹಾಗೆ ಬಾತ್ರೂಮ್. ಬಾಲ್ಕನಿ ವಿಶೇಷತೆ ಏನಂದರೆ ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ಇದು ಡೋರ್ ಸಮೇತ ಓಪನ್ ಆಗುತ್ತೆ, ಅದು ವಿಂಡೋಗಳು ಓಪನ್ ಮಾಡ್ಬೋದು ಆ ಥರ. ಚೇರ್ಗಳು ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು, ಹ್ಯಾಂಗಿಂಗ್ ಲೈಟ್ಗಳು ಕೊಟ್ಟಿರುವಂಥದ್ದು. ನೆರಳಿಗೆ ಸಿಕ್ಕಾಪಟ್ಟೆ ದೊಡ್ಡ ಮರ ಇದೆ, ಫುಲ್ ಡೆವಲಪ್ ಏರಿಯಾ. ಇದಿಷ್ಟು ಈ ರೂಮಿಂದು. ಬಾತ್ರೂಮ್ ಕೂಡ ಇದೆ, ತೋರಿಸ್ಬಿಡ್ತೀನಿ. ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. 3 ರೂಮ್ಗೂ ಗೀಸರ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮನೆ. ಇದಿಷ್ಟು ಈ ಬೆಡ್ರೂಮು, ಅಂದರೆ ಥರ್ಡ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮು, ಹೇಗಾದ್ರು ಕನೆಕ್ಟ್ ಮಾಡ್ಕೋಬೋದು ನೀವು. ಸರಿನಾ? ಇಲ್ಲಿ ನಿಮಗೆ ಥರ್ಡ್ ಮಲ್ಟಿಪರ್ಪಸ್. ಸುತ್ತ ಸೇಫ್ಟಿಗೆ MS ರೇಲಿಂಗ್ಸ್ ಮಾಡಿಸಿದ್ದಾರೆ. ಮಂಗಳೂರು ಟೈಲ್ಸ್ನ ಕೊಟ್ಟಿರುವಂಥದ್ದು, ಹಂಚಿಂದು. ಒಂದು ಉಯ್ಯಾಲೆ ಇದೆ, ಹಾಗೆ ನಿಮಗೆ ಇಲ್ಲಿ ಒಂದು ವಾಷಿಂಗ್ ಮಷಿನ್ ಪಾಯಿಂಟು ಇಟ್ಕೋಬೋದು. ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟು, ಮತ್ತು ಇಲ್ಲಿ ಕೆಳಗಡೆ ಔಟ್ಲೆಟು, ವಾಷಿಂಗ್ ಮಷಿನ್ನ ಇಡ್ಬೋದು. ಲಿಕ್ವಿಡ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಇಲ್ಲೂ ಜಾಗ ಇದೆ. ಓಕೆ, ವಾವ್, ಇದಿಷ್ಟು ಈ ಮನೆಯ ಡೀಟೇಲ್ಸು. ಇಲ್ಲಿ ನಿಮಗೆ ಫೋಲ್ಡಿಂಗ್ ಟೇಬಲ್ ಇದೆ, ಬಾರ್ ಕೌಂಟ್ರ್ ಥರ. ಇದು ನೀವು ಬೇಕಾದರೆ ಸ್ಲೈಡಿಂಗ್ ಮಾಡ್ಕೋಬೋದು. ಮತ್ತು ಇಲ್ಲಿ ಎಣ್ಣೆ ಬಾಟ್ಲಿ ಇಟ್ಕೊಳ್ಳೋಕ್ಕೆ ಅಥವಾ ನಿಪ್ಪಟ್ಟು, ಖಾರ, ಚಕ್ಲಿ ಇಟ್ಕೊಳ್ಳೋದಕ್ಕೆ. ರೈಟ್, ಇದಿಷ್ಟು ಈ ಮನೆಯ ಡೀಟೇಲ್ಸು. ಈಗ ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋಣ. ಮಳೆ ನೀರು ಬರಬಾರ್ದಂತ ಹೇಳಿ ಸುತ್ತ ಕವರ್ ಮಾಡಿದ್ದಾರೆ. ಈಸಿಯಾಗಿ ಹತ್ಬೋದು, ಲೇಡೀಸ್ ಕೂಡ ಈಸಿಯಾಗಿ ಹತ್ಬೋದು, ಡೌಟೇ ಇಲ್ಲ. ಇದು ನೋಡಿ 12 mm ಟಫನ್ ಗ್ಲಾಸು. ಇದು ಸ್ಟೇರ್ಕೇಸಿಗೆ ಬರುತ್ತೆ, ಅದು ಪೂಜಾ ರೂಮ್ಗೆ. ಇಲ್ಲೂ ಕೂಡ ನಲ್ಲಿ ಪಾಯಿಂಟ್ ಇದೆ. 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದು.
ಇದು ಆಂಜನಪುರ ಸೆಕೆಂಡ್ ಬ್ಲಾಕ್. ಇಲ್ಲಿಂದ ನಮಗೆ ದೊಡ್ಡಕಲ್ಸಂದ್ರ ತುಂಬ ಹತ್ತಿರ ಇದೆ. ವಾಜರಹಳ್ಳಿ, ದೊಡ್ಡಕಲ್ಸಂದ್ರ, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗಳ ಹತ್ತಿರ. KCIT ಹಾಸ್ಟೆಲ್ಲು, ಇದು ಅಪಾರ್ಟ್ಮೆಂಟ್ಗಳು. ಸರಿ, ಹಾಗಾದರೆ ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. 20/30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರು, ಆಂಜನಪುರ ಸೆಕೆಂಡ್ ಬ್ಲಾಕ್. ಆಸ್ಕಿಂಗ್ ಪ್ರೈಸ್ 1,80 lakhs. 1,80,00,000 ಕೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ಚೆನ್ನಾಗಿದೆ ಮನೆ. ಬನ್ನಿ ಒಂದ್ಸಲ ಡೈರೆಕ್ಟಾಗಿ ನೋಡಿ. ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.